ಹಲೋ ಗೈಸ್, ಎಲ್ಲರಿಗೂ ನನ್ನ ವ್ಲಾಗ್ಗೆ ನಿಮಗೆ ಸ್ವಾಗತ. ಇವತ್ತಿನ ವ್ಲಾಗಲ್ಲಿ ಸ್ಪೆಷಲ್ ಏನಂದರೆ ನಮ್ಮ ಕನಕಪುರದಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಬರ್ತಾವ್ರೆ. ಅದು ವಾಣಿ ಟಾಕೀಸ್ ಥಿಯೇಟರಲ್ಲಿ ಬರ್ತಾವ್ರೆ. ಇದೇ ಜೋಶಲ್ಲಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇಲ್ಲೇನಂದರೆ ಶಿವರಾಜ್ ಕುಮಾರ್ ಬರ್ತಾವ್ರಂತ ಪಟಾಕಿ ಹೊಡಿಯೋಕ್ಕೆ ನೋಡ್ತಾ ಇದ್ದು, ಸದಾ ಪಟಾಕಿ. ಅದಕ್ಕೆ ನಂಗೆ ಗಾಡಿಗೆ ಏನು ತೊಂದರೆ ಆಗೋದು ಬೇಡ ಅಂತ ಆ ಕಡೆ ಪಾರ್ಕ್ ಮಾಡೋಕ್ಕೆ ಹೋಗ್ತಾ ಇದ್ದೆ. ಅಲ್ಲಿ ಬ್ಯಾನರ್ ಮೇಲೆ 1 ಗಂಟೆಗೆ ಬರ್ತಾರ ಅಂತ ಹಾಕಿದ್ರು, ಆದರೆ 1:15 ಆದರೂ ಬಂದಿರಲಿಲ್ಲ. ಆಮೇಲೆ 2 ಗಂಟೆಗೆ ಬಂದರು. ಅದಕ್ಕೆ ನಾನು, ನನ್ನ ಫ್ರೆಂಡ್ಸು, ನಮ್ಮ ಜೂನಿಯರು ಎಲ್ಲ ಸೇರಿಕೊಂಡು ಒಟ್ಟಿಗೆ ಕಾಯ್ತಾ ಇದ್ವಿ. ಗೈಸ್, ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಫೋಟೋ ಇಟ್ಕೊಂಡು ಎಲ್ಲ ನೋಡ್ತಾ ಇದ್ರು. ಪುನೀತ್ ರಾಜ್ಕುಮಾರ್ ಅವ್ರ ಫೋಟೋ ನೋಡಿ ಯಾವ ಥರ ಐತೆ. ಯಾರ್ಯಾರು ಪುನೀತ್ ರಾಜ್ಕುಮಾರ್ನ ಮಿಸ್ ಮಾಡ್ಕೋತೀರಾ ಅವರು ಕಮೆಂಟ್ ಹಾಕಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಶಿವರಾಜ್ ಕುಮಾರ್ ಅವರು ಬರ್ತಾರಂತ ಕನಕಪುರ ಊರವರೆಲ್ಲ ಕಾಯ್ತಾಯಿದ್ರು. ಅವರು ಇನ್ನೇನು ಬರೋ ಟೈಮಲ್ಲಿ ಪಟಾಕಿಗಳನ್ನ ರೆಡಿ ಮಾಡ್ಕೋತಾಯಿದ್ರು ಹಚ್ಚೋಕ್ಕೆ. ಪಟಾಕಿ ಸೌಂಡ್ ಯಾವ ಥರ ಇತ್ತು ಅಂತ ನೀವೇ ಹೋಯ್ತಾ ನೋಡಿ, ಮಜಾ ಬರುತ್ತೆ. ಫೈನಲಿ ಜಾಸ್ತಿ ಹೊತ್ತು ಕಾಯ್ದಾದ್ಮೇಲೆ ಬರ್ತಾಯಿದ್ರು. ಅದ್ಯಾವ ಕಾರ್ ಅಂದರೆ ಇದ್ದೇ ವ್ಯಾನಲ್ಲಿ ಬರ್ತಾಯಿದ್ರು. ಬಂದಾಗ ಜನ ಮಾತ್ರ ಶಿವಣ್ಣ ಬರೋಕ್ಕೂ ಮುಂಚೆ ಕ್ಲೌಡ್ ಜಾಸ್ತಿ ಇರಲಿಲ್ಲ. ಬಂದಾದ್ಮೇಲೆ ಕ್ಲೌಡ್ ಅಂತೂ ಹೆವಿ ಆಗೋಯ್ತು.
ಅವ್ರು ಬಂದಾದ್ಮೇಲೆ ನಾನು ಫ್ರಂಟ್ ಕ್ಯಾಮ್ರಾಯಿಂದ ಸೆಲ್ಫಿ ತೊಗೊಳಕ್ಕೆ ನೋಡಿದೆ, ಆದರೆ ವರ್ಕೌಟೇ ಆಗಿಲ್ಲ. ಅವ್ರ ಹತ್ರ ಯಾರ್ಯಾರಿದ್ರು ಅವ್ರು ಸೆಲ್ಫಿ ತೊಗೊಳಕ್ಕಂತೂ ಲಕ್ ಮಾಡಿದರು. ಸೆಲ್ಫಿ ಎಲ್ಲ ತೆಗಿತಾ ಇರುವಾಗೇ ಅವ್ರಿಗೆ ಆರತಿ ಮಾಡಿದರು ಬೂದ್ಗುಂಬಳಗಾಯಿಂದ. ಆರತಿ ಎಲ್ಲ ಆದಮೇಲೆ ಅವರು ಮತ್ತು ಅವ್ರ ಟೀಮ್ ಅವ್ರು ಮಾತ್ರ ಒಳಗಡೆ ಹೋಗ್ತಾಯಿದ್ರು. ನಮ್ಮನ್ನೆಲ್ಲ ಒಳಗಡೆ ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ. ಶಿವಣ್ಣನ ಜೊತೆ ನಾವು ಒಳಗಡೆ ನುಗ್ಗಕ್ಕೆ ನೋಡಿದ್ವಿ, ಆದರೆ ಆಗಲಿಲ್ಲ. ಅವ್ರ ಟೀಮೆಲ್ಲ ಒಳಗಡೆ ಹೋಗಾದ್ಮೇಲೆ ಯಾರ್ಯಾರು ಶೋ ನೋಡ್ತಾಯಿದ್ರು ಅವ್ರಿಗೆ ಮಾತ್ರ ಫೋಟೋ ಎಲ್ಲ ತಗೋತಾಯಿದ್ರು. ಆರಾಮಾಗಿ ಅಲ್ಲಿರೋರ್ನೆಲ್ಲ ಮಾತಾಡಿಸ್ಕೊಂಡು ಅವ್ರಿಗಂಗೆ ಅವ್ರನ್ನು ಎಲ್ಲ ಫೋಟೋ ತಗೊಂಡು ಆಮೇಲೆ ಹೊರ್ಗಡೆ ಬರೋಕ್ಕೂ ಮುಂಚೆನೂ ಜನ ಎಲ್ಲ ಕಾಯ್ತಾಯಿದ್ರು ಫೋಟೋ ತಗೊಳ್ಳೋಕ್ಕೆ ಅಂತಲೇ ಶಿವರಾಜ್ಕುಮಾರ್ ಹತ್ರ. ಜೊತೆಗೆ ನಾನು ಕಾಯ್ತಾಯಿದ್ದೆ. ಒಳಗಡೆ ಶೋ ನೋಡ್ತಾರೆಲ್ಲ ಫೋಟೋ ತಕ್ಕೋತಾಯಿದ್ರು. ಅಲ್ಲಿ ಶಿವಣ್ಣನ ಡೈಲಾಗ್ ಕೇಳ್ತಿದೆ, ಇಲ್ಲಿ ಬಾಗ್ಲು ತೆಗಿತಾ ಇಲ್ಲ ಅಂತ ಬೈಕೋತಾ ಇರಲಿಲ್ಲ. ಅಲ್ಲೆಲ್ಲ ಆದಮೇಲೆ ಟಿಕೆಟ್ ಕೌಂಟರ್ ಹತ್ರ ಹೋಗಿದ್ರು ಶಿವರಾಜ್ಕುಮಾರ್ ಅವರು. ಅವ್ರ ಹತ್ರ ಮಾತಾಡಿಸಿ ಹಾಗೆ ಫೋಟೋ ಎಲ್ಲ ತಗೋತಾಯಿದ್ರು. ಅದಾದಮೇಲೆ ನಾನು ಫೋಟೋ ತಗೊಳಕ್ಕೆ ಹೋಗುವಾಗ ಯಾವ ಥರ ಬಂತು ಅಂದರೆ ಈ ಥರ ಬಂತು. ಅಲ್ಲಿರೋ ಜನ ರಶಲ್ಲಿ ಫೋಟೋ ಸರಿಯಾಗಿ ತಗೊಳಕ್ಕೆ ಆಗಿಲ್ಲ, ಅದೇ ವಿಡಿಯೋ ಚೆನ್ನಾಗೇ ಆಯಿತು. ಅವ್ರು ಹೋಯ್ತಾ ಇರುವಾಗಾದ್ರೂ ಫೋಟೋ ಚೆನ್ನಾಗಿ ತಗೊಳ್ಳೋಣ ಅಂದರೆ ಆಗಲೇ ಇಲ್ಲ. ಅವ್ರ ನಂಬರ್ಗಾರೆ ಮೇಲೆ ಮೇಲೆ ಎಲ್ಲ ಆದಮೇಲೆ ಅವರು ಹೋದ್ರು, ನಾವು ಹೋದ್ವಿ. ಸಿಗ್ತೀನಿ ನಿಮಗೆ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್. ಲೈಕು ಶೇರು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.